ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ವಾಕ್ಯವು ಎಷ್ಟೋ ಮಧುರ, ಜೇನಿಗಿಂತಲೂ ಎಷ್ಟೋ ಮಧುರ. ಆ ವಾಕ್ಯವು ಎಷ್ಟೋ ಮಧುರ, ಜೇನಿಗಿಂತಲೂ ಎಷ್ಟೋ ಮಧುರ. ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ, ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಎಷ್ಟೋ ಪ್ರಿಯ ನಿನ್ನ ವಾಕ್ಯವು, ಎಷ್ಟೋ ಪ್ರಿಯ ನಿನ್ನ ವಾಕ್ಯವು. ನಿನ್ನ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ನಿನ್ನ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಈ ದಿನಕ್ಕೆಂದು ನೇಮಕವಾದ ಸತ್ಯವೇದ ಭಾಗ ಜ್ಞಾನೋಕ್ತಿಗಳು 3 ವಚನಗಳು 1-4. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನೂ ಸಮ್ಮತಿಯನ್ನೂ ಪಡೆದುಕೊಳ್ಳುವಿ ಎಂಬುದೇ. ದೇವರು ತಾನೇ ಈ ವಾಕ್ಯ ಭಾಗವನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತಹ ನಜರೇತಿನ ಯೇಸು ಕ್ರಿಸ್ತನ ಪಾದಕ್ಕೆ ವಂದಿಸುತ್ತಾ, ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನೇ ಚಾಚು ತಪ್ಪದೆ ಆಲಿಸುತ್ತಾ ಬರುತ್ತಿರುವಂತಹ ಎಲ್ಲಾ ದಾನಿಗಳಿಗೂ ದೇವಭಕ್ತರಿಗೂ ವಿಶ್ವವಾಣಿಯವರಾದ ನಾವು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಪ್ರಿಯರೇ, ನೀವೆಲ್ಲರೂ ಆರೋಗ್ಯವಾಗಿ ಸೌಖ್ಯವಾಗಿದ್ದೀರೆಂದು ನೆನೆಸುತ್ತಾ ಈ ದಿನ ಓದಿಕೊಂಡಂತಹ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ನೇ ವಚನದಿಂದ 4ರವರೆಗೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ ಎಂಬುದಾಗಿ ನಾವು ಮೊದಲ ವಚನವನ್ನ ನೋಡುವರಾಗಿದ್ದೇವೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬುವ ಎಲ್ಲರಿಗೂ ದೇವರ ಉಪದೇಶ ಬಹಳ ಪ್ರಾಮುಖ್ಯವಾಗಿದೆ. ಆತನ ಉಪದೇಶಗಳ ಮೂಲಕವಾಗಿಯೇ ನಾವು ದೇವರ ಚಿತ್ತದಂತೆ ಹೇಗೆ ನಡೆದುಕೊಳ್ಳಬೇಕೆನ್ನುವಂಥದ್ದನ್ನ ತಿಳಿಯಬಹುದು. ದೇವರ ಉಪದೇಶವನ್ನ ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 1ನೇ ವಚನದಿಂದ 25ರ ವಚನವರೆಗೆ ನಾವು ಧ್ಯಾನಿಸುವಾಗ ಮೋಶೆಯು ಇಸ್ರಾಯೇಲರಿಗೆ ಕೊಟ್ಟ ಕೊನೆಯ ಉಪದೇಶಗಳನ್ನ ಕೂಡ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ. ಹೌದು ಪ್ರಿಯರೇ, ಉಪದೇಶವನ್ನ ಸತ್ಯವೇದದಲ್ಲಿ ಹಲವಾರು ಕಡೆ ನಾವು ಕಾಣಬಹುದು. ಉಪದೇಶದ ಗ್ರೀಕ್ ಮೂಲ ಪದ ದಿದಾಖೆ. ಇದರ ಅರ್ಥ ಬೋಧನೆ, ಶಿಕ್ಷೆ, ಸಿದ್ಧಾಂತ ಎಂದು ಅರ್ಥೈಸುತ್ತದೆ. ಹೌದು ಪ್ರಿಯರೇ, ನಾವು ಯಾಕೆ ದೇವರ ಉಪದೇಶಗಳನ್ನು ಮರೆಯಬಾರದು? ಅದನ್ನು ನಾವು ರೋಮಪುರದವರು ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ ಆತನ ಉಪದೇಶವು ನಮಗೆ ತಿಳಿಸುವಂತದಾಗಿದೆ. ಮತ್ತು 2ನೇ ತಿಮೋತಿ 3ನೇ ಅಧ್ಯಾಯ 16ರ ವಚನದಲ್ಲಿ ನೋಡುವಾಗ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದೇ. ನಾವು ಈ ಒಂದು ಉಪದೇಶದ ಉತ್ತಮವಾದದ್ದನ್ನು ಕುರಿತು ನಾವು ನೋಡುವಾಗ ಕೀರ್ತನೆಗಳು 78 ನಾವು ಧ್ಯಾನಿಸುವಾಗ ಮತ್ತು ಕೀರ್ತನೆಗಳು 106 ಸಂಪೂರ್ಣವಾಗಿ ಧ್ಯಾನಿಸುವಾಗ ಇಸ್ರಾಯೇಲರು ದೇವರ ಉಪದೇಶವನ್ನು ಪಾಲಿಸದೆ ನಾಶವಾದದ್ದನ್ನ ನಾವಿಲ್ಲಿ ಕಾಣಬಹುದು. ಆತನ ಉಪದೇಶವನ್ನು ಮರೆತರೆ ನಾಶವಾಗುವು ಎನ್ನುವಂಥದ್ದ ಅರ್ಥವನ್ನ ಈ ಇಸ್ರಾಯೇಲರ ಮೂಲಕ ನಾವು ತಿಳಿದುಕೊಳ್ಳಬಹುದು. ಹಾಗೆ ಪ್ರಿಯರೇ, ನಾನು ಮತ್ತು ನಾವುಗಳು ಕೂಡ ಆತನ ಉಪದೇಶವನ್ನು ಮರೆಯದೆ ಆತನ ಉಪದೇಶಗಳನ್ನು ಪಾಲಿಸುವರಾಗಿ ಇರಬೇಕೆಂಬುದಾಗಿ ಕರ್ತನ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ಹಾಗೆಯೇ ಆತನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸಬೇಕು ಎಂಬುದು. ಹೌದು ಪ್ರಿಯರೇ, ದೇವರು ನಮಗೆ ಆತನು ದಶಾಜ್ಞೆಗಳನ್ನು ಕೊಟ್ಟಿರುವುದನ್ನು ವಿಮೋಚನ ಕಾಂಡ 20ನೇ ಅಧ್ಯಾಯ 1ನೇ ವಚನದಿಂದ 17ರವರೆಗೆ ಕಾಣುತ್ತೇವೆ. ಈ ಆಜ್ಞೆಗಳಿಗೂ ಮೀರಿ ದೇವರು 2 ಹೊಸ ಮುಖ್ಯ ಆಜ್ಞೆಗಳನ್ನು ನಮಗೆ ಕೊಟ್ಟಿರುವುದನ್ನೇ ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುವರಾಗಿದ್ದೇವೆ.
ಅವುಗಳನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 35ನೇ ವಚನದಿಂದ 40ರವರೆಗೆ ನಾವು ಧ್ಯಾನಿಸಬಹುದು. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದು ಅದೇ, ಯಾವುದೆಂದರೆ ನಿನ್ನ ನೆರೆಹೊರೆಯವನನ್ನ ನಿನ್ನಂತೆ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಈ ಎರಡು ಆಜ್ಞೆಗಳನ್ನು ನಾನು ಮತ್ತು ನಾವುಗಳು ಅನುಸರಿಸಿ ನಡೆದರೆ ಅವು ನಮ್ಮ ದಿನಗಳನ್ನು ಹೆಚ್ಚಿಸಿ ನಮ್ಮ ಆಯಸ್ಸನ್ನು ವೃದ್ಧಿಗೊಳಿಸಿ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವವು ಎಂಬುದಾಗಿ ಕರ್ತನ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಇದನ್ನು ನಾವು ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನದಿಂದ 16ರವರೆಗೆ ಧ್ಯಾನಿಸುವಾಗ, ಹಾಗೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಚನದಲ್ಲಿ, 1ನೇ ಅರಸುಗಳು 3ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ನಾವು ಆತನ ಉಪದೇಶಗಳನ್ನು ಕೇಳಿ ಅದರಂತೆ ನಡೆದು ಆತನ ಆಜ್ಞೆಗಳನ್ನು ಪರಿಪಾಲಿಸುವುದಾದರೆ ನಾವು ಈ ರೀತಿಯಾಗಿ ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳುತ್ತೇವೆ. ಹಾಗೆ 4ನೆಯ ಮಾತನ್ನು ನೋಡುವಾಗ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯ ಮೇಲೆ ಅವುಗಳನ್ನು ಬೆರೆ. ದೇವರು ನಮಗೆ ಕೊಟ್ಟ ಆಜ್ಞೆಯಲ್ಲಿ ಎರಡನೆಯ ಆಜ್ಞೆಯಾದ ಪ್ರೀತಿ. ಈ ಪ್ರೀತಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಕರ್ತನಾದ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಆತನ ಪ್ರೀತಿ ಮಾಡಿದ್ದಾನೆ. ಹಾಗೆ ಪ್ರೀತಿ ಇರುವಲ್ಲಿ ಸತ್ಯತೆ, ನೀತಿ, ಪ್ರಾಮಾಣಿಕತೆ, ಸಮೃದ್ಧಿ, ನೆಮ್ಮದಿ, ಸಂತೋಷ ಇವೆಲ್ಲವೂ ಇದ್ದೇ ಇರುತ್ತವೆ ಪ್ರಿಯರೇ. ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನು ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ತನ್ನ ಪ್ರಾಣ ಕೊಟ್ಟು ಉಣ್ಣಲ್ಪಟ್ಟು 3 ದಿವಸದಲ್ಲಿ ಎದ್ದು ಬಂದು ಈ ಪ್ರೀತಿಯಿಂದ ನಮ್ಮನ್ನು ಆತನ ಈ ಲೋಕದಲ್ಲಿರುವಾಗ ಪ್ರೀತಿಸಿದ್ದಾನೆ ಮತ್ತು ಈ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುತ್ತಾ ಇರುತ್ತಾನೆ. ಈ ಪ್ರೀತಿ ಯೇಸು ಕ್ರಿಸ್ತನು ರಕ್ಷಕನನ್ನಾಗಿ ಅಂಗೀಕರಿಸುವುದರ ಮೂಲಕವಾಗಿ ನಮಗೆ ಸಿಗುತ್ತದೆ ಮತ್ತು ಅದನ್ನು ಎಲ್ಲರಿಗೂ ಹಂಚಬಹುದು. ಈ ಪ್ರೀತಿ ಇದು ಯೇಸು ಕ್ರಿಸ್ತನ ಪ್ರೀತಿ. ಇದು ನಿಷ್ಕಪಟವಾದ ಪ್ರೀತಿ, ಯಾವ ಆಕ್ಷೇಪವಿಲ್ಲದ ಪ್ರೀತಿ. ಹಾಗಾಗಿ ಪ್ರಿಯರೇ, ಇದನ್ನು ನಾನು ಮತ್ತು ನಾವುಗಳು ನಮ್ಮ ಜೀವಿತಕ್ಕೆ ಧರಿಸಿಕೊಂಡು ನಮ್ಮ ಕೊರಳುಗಳಿಗೆ ಈ ಪ್ರೀತಿ ಸತ್ಯತೆಯನ್ನು ಕಟ್ಟಿಕೊಂಡು ನಮ್ಮ ಹೃದಯದ ಹಲಗೆಗಳ ಮೇಲೆ ಬರೆದುಕೊಂಡು ಇದರಂತೆ ನಾವು ನಡೆಯುವಾಗ ಕರ್ತನಾದ ಯೇಸು ಕ್ರಿಸ್ತನ ದಯೆ ಮತ್ತು ಮನುಷ್ಯರ ದಯೆ ನಮಗೆ ಪ್ರಾಪ್ತವಾಗಿ ದೀರ್ಘಾಯುಷ್ಯವು ನಮಗೆ ಅನುಗ್ರಹಿಸುವಂತದ್ದಾಗಿದೆ. ಹೀಗಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಲೆಂಬುದಾಗಿ, ನಮ್ಮ ಆತ್ಮೀಯ ಜೀವಿತಕ್ಕೆ ವಾಕ್ಯಗಳನ್ನು ಲಾಭದಾಯಕವಾಗಿ ಕೊಡಲೆಂಬುದಾಗಿ ನಾವು ದೇವರನ್ನು ಪ್ರಾರ್ಥಿಸೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಎಲ್ಲ ಮಾನವರನ್ನು ನಿಷ್ಕಪಟ ಪ್ರೀತಿಯಿಂದ ಪ್ರೀತಿಸುವವನು, ಪ್ರೀತಿಗೆ ಒಡೆಯನು, ಪ್ರೀತಿಗೆ ಪಾತ್ರನಾದ ನಜರೇತಿನ ಯೇಸು ಕ್ರಿಸ್ತನೇ, ನಿನ್ನ ನಾಮಕ್ಕೆ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಕರ್ತನಾದ ಯೇಸುವೆ, ಈ ದಿನ ನಿಮ್ಮ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಿಮ್ಮ ಉಪದೇಶದ ಕುರಿತು, ಆಜ್ಞೆಗಳ ಕುರಿತು, ನಿಮ್ಮ ಕರ್ತನ ದೀರ್ಘಾಯುಷ್ಯದ ಕುರಿತು, ಕರ್ತನೆ ಪ್ರೀತಿ ಸತ್ಯತೆ ಕುರಿತು ಮಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರಾತ್ಮನೇ, ನೀವು ಕೊಟ್ಟ ಈ ವಾಕ್ಯಗಳ ಪ್ರಕಾರ ನಾನು ಮತ್ತು ನಾವುಗಳೆಲ್ಲರೂ ನಡೆದು ನಿನ್ನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರಿಗೆ ಈ ನಿನ್ನ ಪ್ರೀತಿಯನ್ನು ಹಂಚಲಿಕ್ಕಾಗುವಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ಹೌದು ಕರ್ತನೆ, ಇಲ್ಲಿಯವರೆಗೂ ನಮ್ಮನ್ನು ಕಾಯ್ದು ನಡೆಸಿದ್ದಿ. ಈ ಮಾಸದ ಪ್ರಾರಂಭ ದಿನದಿಂದ ಹಿಡಿದು ಈ ದಿನದವರೆಗೂ ನಮಗೆ ನಿಮ್ಮ ಸುರಕ್ಷತೆ, ನಿಮ್ಮ ರಕ್ಷಣೆ, ನಿಮ್ಮ ಆರೋಗ್ಯ, ನಿಮ್ಮ ನಡೆಸುವಿಕೆ, ನಿಮ್ಮ ಸಮಾಧಾನವನ್ನು ಅನುಗ್ರಹಿಸಿ ಎಲ್ಲ ದುಷ್ಟನ ಕೇಡುಗಳಿಂದ ತಪ್ಪಿಸಿ ಆರೋಗ್ಯದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನಾದ ಯೇಸುವೆ, ನಾವು ಪ್ರಾರ್ಥಿಸುತ್ತೇವೆ. ಈಗಾಗಲೇ ಅನೇಕ ಚಿಕ್ಕ ಮಕ್ಕಳ ಶಾಲೆ ಪ್ರಾರಂಭವಾಗಿದೆ. ಅನೇಕರು ಶಾಲೆಗೆ ಕರ್ತನೆ ಹೋಗುತ್ತಾ ಇದ್ದಾರೆ. ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಅವರು ನೀನು ರಕ್ಷಿಸಿ ಕಾಪಾಡು. ಈಗಾಗಲೇ ತರಗತಿಗಳ ಕರ್ತನೆ ಪ್ರವೇಶಗಳು ಕೂಡ ಪ್ರಾರಂಭವಾಗಿದೆ. ಆ ತರಗತಿಗಳಿಗೆ ಪ್ರವೇಶ ಮಾಡಿಸುವಂತ ಮಕ್ಕಳು ಯಾವ್ಯಾವ ವಿಷಯವನ್ನು ಆಯ್ದುಕೊಂಡು ಅದಕ್ಕೆ ಕರ್ತನೆ ಸರಿಯಾದ ಮಾರ್ಗದಲ್ಲಿ ತರಗತಿಗಳಿಗೆ ಕರ್ತನೆ ಹೋಗಲಿಕ್ಕೆ ಕೃಪೆ ಮಾಡ್ರಿ. ಯಾವ ಕರ್ತನೆ ಅನಾಹುತಗಳು, ಅಪಘಾತಗಳು ಸಂಭವಿಸದ ಹಾಗೆ ನಿಮ್ಮ ಸುರಕ್ಷಿತ ರಕ್ಷಣೆಯನ್ನು ಕೊಡ್ರಿ. ಕರ್ತನೆ, ಪಾಠ ಕಲಿಸುವಂತ ಶಿಕ್ಷಕರನ್ನ, ಕಲಿಯುವಂತ ವಿದ್ಯಾರ್ಥಿಗಳನ್ನ ನಿನ್ನ ಕರ್ತನೆ ರಕ್ಷಣೆಯಲ್ಲಿ ಇಟ್ಟುಕೊಂಡು ನಿನ್ನ ಆಲೋಚನೆಯನ್ನು ಒದಗಿಸಿ ಅವರ ಭವಿಷ್ಯತ್ತುಗಳನ್ನು ರೂಪಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೋಡುವಾಗ ದೇಶಾದ್ಯಂತ ಅನೇಕ ಹೊರದೇಶಗಳಲ್ಲಿ ಕೂಡ ಮಳೆಯ ಆರ್ಭಟದಿಂದ ಕರ್ತನೆ ಜಲಾವೃತವಾಗಿದೆ. ಅನೇಕರು ಸಾವನ್ನು ಅಪ್ಪಿದ್ದಾರೆ. ಇನ್ನು ಅನೇಕ ಅನಾಹುತದ ಸಂಕೇತಗಳು ಕರ್ತನೆ ಉಂಟಾಗುತ್ತಾ ಇದ್ದಾವೆ. ಹಾಗಾಗಿ ದಯಮಾಡಿ ಕರ್ತನೆ, ಯಾವ ರೀತಿಯ ಸಾವುಗಳು, ಯಾವ ರೀತಿಯ ನೋವುಗಳು, ಯಾವ ರೀತಿಯ ಜಲಾವೃತಗಳು, ಯಾವ ತೊಂದರೆಗಳು ಉಂಟಾಗದಂತೆ ನಮ್ಮ ದೇಶವನ್ನ, ಎಲ್ಲಾ ಜನರನ್ನ ನೀನು ರಕ್ಷಿಸಿ ಕಾಪಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ.
ಅಷ್ಟೇ ಅಲ್ಲದೆ ಕರ್ತನೆ, ನಮ್ಮ ವಿಶ್ವವಾಣಿ ಸಂಸ್ಥೆಗೆ ಧಾರಾಳ ಮನಸ್ಸಿನಿಂದ ದಾನವನ್ನು ಕೊಡುತ್ತಿರುವಂತಹ ಎಲ್ಲ ದಾನಿಗಳನ್ನ, ಅವರ ಕುಟುಂಬದವರನ್ನ, ಅವರ ಕೆಲಸವನ್ನ, ಅವರ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ಅನಾರೋಗ್ಯದಲ್ಲಿರುವಂತಹ ಎಲ್ಲರನ್ನ ನೀನು ಬಿಡುಗಡೆ ಮಾಡಿ ನಿನ್ನ ಆರೋಗ್ಯವನ್ನ ಒದಗಿಸಿಕೊಡು. ಈ ದಿನ ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತಹ, ಜನ್ಮದಿನವನ್ನು ಆಚರಿಸಿಕೊಳ್ಳುವಂತಹ ಎಲ್ಲರನ್ನ ಆಶೀರ್ವದಿಸಿ ಅವರು ಮತ್ತೊಂದು ಆವರ್ತಿ ತಮ್ಮ ಜೀವಿತದಲ್ಲಿ ಈ ಸಂಭ್ರಮವನ್ನು ಕಾಣಲಿಕ್ಕೆ ನೀನು ಕೃಪೆ ಮಾಡು. ಹೀಗೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನೀನು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ವಾಕ್ಯವು ನೀನೇ ಪ್ರಭುವೇ, ಬೆಳಕು ನೀನೇ ಪ್ರಭುವೇ, ವಾಕ್ಯವು ನೀನೇ ಪ್ರಭುವೇ, ಬೆಳಕು ನೀನೇ ಪ್ರಭುವೇ, ಮಾರ್ಗವು ಸತ್ಯವು ಜೀವವು ನೀನೇ, ಮಾರ್ಗವು ಸತ್ಯವು ಜೀವವು ನೀನೇ ಪ್ರಭು ನನ್ನ ರಾಜನು, ನೀನೇ ಪ್ರಭು ನನ್ನ ರಾಜನು. ನಿನ್ನ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ನಿನ್ನ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಆ ಬೆಳಕಲ್ಲಿ ನಾನು ನಡೆಯುವೆನು, ಆ ಬೆಳಕಲ್ಲಿ ಹಿಂಬಾಲಿಸುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.